ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮನೆ ಮನೆಗೆ ತೆರಳಿ ಆರೋಗ್ಯ ತಪಾಸಣೆ, ಸಾಂಕ್ರಾಮಿಕವಲ್ಲದ ರೋಗ ಪತ್ತೆ, ಬಾಧಿತರಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಅಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸೋಕೆ ರಾಜ್ಯ ಸರ್ಕಾರ ಆರಂಭಿಸಿರುವಂತಹ ಗೃಹ ಆರೋಗ್ಯ ಯೋಜನೆ ರಾಜ್ಯದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ನೀಡ್ತಾ ಇದೆ. 2025 ಜೂನ್ನಿಂದ ರಾಜ್ಯದಾದ್ಯಂತ ವಿಸ್ತರಿಸಿರುವಂತಹ ಈ ಯೋಜನೆ ರಾಜ್ಯದ ಲಕ್ಷಾಂತರ ಜನರ ಆರೋಗ್ಯದ ಭರವಸೆಯಾಗಿದೆ. ಹಿಂದೆ ಆರೋಗ್ಯ ಸಮಸ್ಯೆ ಉಲ್ಬಣವಾದಾಗ ಮಾತ್ರ ಆಸ್ಪತ್ರೆ ಕಡೆ ಮುಖ ಮಾಡ್ತಾ ಇದ್ದಂತ ಪ್ರವೃತ್ತಿ ಸಾಮಾನ್ಯ ಆಗಿತ್ತು. ಆದ್ರೆ ರೋಗಿಯನ್ನ ಕಾಯ್ದೆ ಆರೋಗ್ಯ ಸೇವೆಯನ್ನ ಮನೆ ಬಾಗಿಲಿಗೆ ಕೊಂಡೊಯ್ಯುವಂತಹ ಪ್ರಯತ್ನವೇ ಗೃಹ ಆರೋಗ್ಯ ಯೋಜನೆ. ಬದಲಾದ ಜೀವನ ಶೈಲಿಯಿಂದ ಅಸಾಂಕ್ರಾಮಿಕ ರೋಗಗಳು ಮೌನವಾಗಿ ಇಡೀ ಮಾನವ ದೇಹವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸರ್ಕಾರದ ಹೆಜ್ಜೆ ಕಾಲದ ಅವಶ್ಯಕತೆಯಾಗಿ ಕಾಣಿಸುತ್ತೆ. ಈ ಯೋಜನೆಯ ಉದ್ದೇಶ ಏನು ಮತ್ತು ಕಾರ್ಯನಿರ್ವಹಣೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಯೋಜನೆಯಡಿ 30 ವರ್ಷ ಮೇಲ್ಪಟ್ಟಂತ ಪುರುಷ ಹಾಗೂ ಮಹಿಳೆಯರಿಗೆ ಒಟ್ಟು 14 ಅಸಾಂಕ್ರಾಮಿಕ ರೋಗಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಒದಗಿಸಲಾಗುತ್ತೆ. ಅವುಗಳಲ್ಲಿ ಅಧಿಕ ರಕ್ತದೊತ್ತಡ, ಮಧುಮೇಹ, ಅನಿಮಿಯಾ, ಕಿಡ್ನಿ ಹಾಗೂ ಲಿವರ್ ಸಂಬಂಧಿತ ಕಾಯಿಲೆಗಳು, ಉಸಿರಾಟದ ಸಮಸ್ಯೆ, ಮಾನಸಿಕ ಮತ್ತು ನರರೋಗಗಳು, ಬಾಯಿ, ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ಗಳಂತಹ ಗಂಭೀರ ಕಾಯಿಲೆಗಳಿಗೂ ತಪಾಸಣೆ ನಡೀತಾ ಇರೋದು ಯೋಜನೆಯ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುತ್ತೆ. ರೋಗ ಲಕ್ಷಣಗಳು ತೀವ್ರವಾಗುವ ಮೊದಲು ಪತ್ತೆ ಹಚ್ಚೋದೇ ಯೋಜನೆಯ ಮುಖ್ಯ ಉದ್ದೇಶ. ಯೋಜನೆಯನ್ನ ಮುನ್ನಡೆಸ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರು, ಇವರು ಮನೆ ಮನೆಗೆ ಭೇಟಿ ಕೊಟ್ಟು 30 ವರ್ಷ ಮೇಲ್ಪಟ್ಟವರ ಆರೋಗ್ಯ ಮಾಹಿತಿಯನ್ನ ಸಂಗ್ರಹಿಸೋದ್ರ ಜೊತೆಗೆ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸ್ತಿದ್ದಾರೆ. ದೈನಂದಿನ ಆಹಾರ ಕ್ರಮ, ದೈಹಿಕ ಚಟುವಟಿಕೆ, ಮದ್ಯಪಾನ, ಧೂಮಪಾನದಂತಹ ಅಭ್ಯಾಸಗಳು ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮಗಳ ಕುರಿತು ಸರಳವಾಗಿ ವಿವರಿಸುತ್ತಾ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಹತ್ತಿರದ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನ ಸಂಪರ್ಕಿಸುವಂತೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇನ್ನು ಈ ಯೋಜನೆಯ ಮುಖ್ಯಾಂಶಗಳು ಹೀಗಿದೆ. ಗೃಹ ಆರೋಗ್ಯ ಯೋಜನೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಉಪಕ್ರಮಗಳಲ್ಲಿ ಒಂದಾಗಿದೆ. ಈ ಯೋಜನೆಯಡಿ ರಾಜ್ಯದ ಎಲ್ಲಾ ನಾಗರಿಕರನ್ನ ಒಳಗೊಳ್ಳುವ ಸಮಗ್ರ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಈ ಯೋಜನೆಯ ಅನುಷ್ಠಾನದಿಂದಾಗಿ ರಾಜ್ಯ ಸರ್ಕಾರ 92.75 ಕೋಟಿ ಅನುದಾನವನ್ನು ಸಹ ಮಂಜೂರು ಮಾಡಿದೆ. 30 ವರ್ಷ ಮೇಲ್ಪಟ್ಟ ಸುಮಾರು 3,03,81,750 ಜನರನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಇನ್ನು ಸಮುದಾಯ ಆರೋಗ್ಯ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮಂಗಳವಾರ, ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಆಯಾ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ತಪಾಸಣೆಯ ನಂತರ ಅಗತ್ಯವಿದ್ದಲ್ಲಿ ಉಚಿತ ಔಷಧಿಗಳನ್ನ ರೋಗಿಗಳಿಗೆ ವಿತರಿಸಲಾಗ್ತಾ ಇದೆ. ಚಿಕಿತ್ಸೆಯ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಮಾನಸಿಕ ವೈದ್ಯಕೀಯ ಶಿಬಿರಗಳನ್ನು ನಡೆಸುತ್ತಿದ್ದಾರೆ. ಇನ್ನು ಆರೋಗ್ಯ ತಪಾಸಣೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇರುವಂತಹ ರೋಗಿಗಳನ್ನ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಆಸ್ಪತ್ರೆಗೆ ದಾಖಲಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಹಿರಿಯ ನಾಗರಿಕರು, ಅಂಗವಿಕಲರು ಹಾಗೂ ಹೊರರೋಗಿ ಆರೈಕೆಯ ಅಗತ್ಯ ಇರೋರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕೃತ ಮಾಹಿತಿ ಪ್ರಕಾರ 2025 ಆಗಸ್ಟ್ ಮಾಹೆಯಿಂದ ಅಕ್ಟೋಬರ್ ವರೆಗೆ ರಾಜ್ಯದಾದ್ಯಂತ 20 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿಯನ್ನ ಕೊಟ್ಟಿದ್ದು ಸುಮಾರು 47 ಲಕ್ಷ ಜನರಿಗೆ ಆರೋಗ್ಯದ ಅರಿವು ಮತ್ತು ರೆಫರಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಆಶಾ ಕಾರ್ಯಕರ್ತೆಯರಿಂದ ರೆಫರ್ ಆಗೋರು ಅಥವಾ ಸ್ವಯಂ ಆಗಮಿಸುವವರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆಗೆ ಒಳಗಾಗ್ತಿದ್ದಾರೆ. ಇಲ್ಲಿ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ 14 ಅಸಾಂಕ್ರಾಮಿಕ ರೋಗಗಳಿಗೆ ಪ್ರಾಥಮಿಕ ತಪಾಸಣೆಯನ್ನ ನಡೆಸಿ ಶಂಕಿತ ಪ್ರಕರಣಗಳಿಗೆ ವೈದ್ಯರ ಸಲಹೆ ಮೇರೆಗೆ ಉಚಿತ ಔಷಧಿಯನ್ನು ವಿತರಿಸಲಾಗ್ತಾ ಇದೆ. ಅಗತ್ಯ ಇದ್ದಲ್ಲಿ ರೋಗಿಗಳನ್ನ ಹೆಚ್ಚಿನ ತಪಾಸಣೆ ಮತ್ತು ಚಿಕಿತ್ಸೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾಸ್ಪತ್ರೆಗೆ ಕಳಿಸಲಾಗ್ತಾ ಇದೆ. ಈ ಸಮನ್ವಯಿತ ವ್ಯವಸ್ಥೆಯಿಂದ ರೋಗಿಗಳಿಗೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರಕುವಂತಾಗಿದೆ. ಆಗಸ್ಟ್ನಿಂದ ಅಕ್ಟೋಬರ್ ನಡುವಿನ ಅವಧಿಯಲ್ಲಿ 33 ಲಕ್ಷಕ್ಕೂ ಹೆಚ್ಚು ಜನರಿಗೆ ಅಧಿಕ ರಕ್ತದೊತ್ತಡಕ್ಕೆ ತಪಾಸಣೆ ನಡೆಸಲಾಗಿದ್ದು, ಈ ಪೈಕಿ ಸುಮಾರು 4.75 ಲಕ್ಷ ಮಂದಿಯಲ್ಲಿ ರೋಗ ದೃಢಪಟ್ಟಿದೆ. ಮಧುಮೇಹ ತಪಾಸಣೆಗೆ 32 ಲಕ್ಷಕ್ಕೂ ಹೆಚ್ಚು ಜನ ಒಳಗಾಗಿದ್ದು 3.61 ಲಕ್ಷ ಪ್ರಕರಣಗಳು ಪತ್ತೆಯಾಗಿದೆ. ಅನಿಮಿಯಾ ತಪಾಸಣೆಯಲ್ಲೂ ಸಹ ಸಾವಿರಾರು ದೃಢಪಟ್ಟ ಪ್ರಕರಣಗಳು ಕಂಡುಬಂದಿದೆ. ಬಾಯಿ, ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ಗಳ ತಪಾಸಣೆ ಮೂಲಕ ಶಂಕಿತ ಪ್ರಕರಣಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಮುಂದಿನ ಚಿಕಿತ್ಸೆಗೆ ಕಳುಹಿಸುತ್ತಾ ಇರೋದು ಜೀವ ರಕ್ಷಿಸುವಂತ ಹೆಜ್ಜೆಯಾಗಿದೆ.
ಈ ಅಸಾಂಕ್ರಾಮಿಕ ರೋಗಗಳಲ್ಲಿ ಕಿಡ್ನಿ ಕಾಯಿಲೆಗಳು ಪ್ರಮುಖ ಸವಾಲಾಗಿ ಪರಿಣಮಿಸ್ತಾ ಇದೆ. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವೇ ಮೂತ್ರಪಿಂಡ ವೈಫಲ್ಯದ ಪ್ರಮುಖ ಕಾರಣಗಳಾಗಿದೆ. ಕಿಡ್ನಿ ಕಸಿ ದೊರಕುವವರೆಗೆ ಡಯಾಲಿಸಿಸ್ ಒಂದೇ ರೋಗಿಗಳಿಗೆ ಜೀವಾಧಾರವಾಗಿರುತ್ತೆ. ಅಂದಾಜಿನ ಪ್ರಕಾರ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ವರ್ಷಕ್ಕೆ 229 ಮಂದಿ ಅಂತಿಮ ಹಂತದ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗ್ತಿದ್ದಾರೆ. ಈ ವಾಸ್ತವವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಡಯಾಲಿಸಿಸ್ ಸೇವೆಗಳನ್ನು ವಿಸ್ತರಿಸುವ ಕಾರ್ಯಕ್ಕೆ ಒತ್ತು ಕೊಟ್ಟಿದೆ. ಇನ್ನು ಪ್ರಸ್ತುತ ರಾಜ್ಯದಾದ್ಯಂತ 215 ಡಯಾಲಿಸಿಸ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏಕ ಬಳಕೆಯ ಡಯಾಲೈಸರ್ಸ್ಗಳ ಜೊತೆಗೆ ಡಯಾಲಿಸಿಸ್ ಸೇವೆಗಳನ್ನ ಒದಗಿಸಲಾಗ್ತಾ ಇದೆ. ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿ ವಿಭಾಗಗಳಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಈ ಸೇವೆಗಳು ಲಭ್ಯವಿದ್ರೆ, ಕಲಬುರಗಿ ವಿಭಾಗದಲ್ಲಿ ಸರ್ಕಾರಿ ಇನ್ಹೌಸ್ ಮಾದರಿಯಲ್ಲಿ ಡಯಾಲಿಸಿಸ್ ಒದಗಿಸಲಾಗ್ತಾ ಇದೆ. ಇದರಿಂದ ಎಲ್ಲಾ ವಿಭಾಗಗಳಲ್ಲೂ ಸಮಾನವಾಗಿ ಸೇವೆ ತಲುಪಿಸುವ ಪ್ರಯತ್ನ ನಡೀತಾ ಇದೆ. ಏಪ್ರಿಲ್ನಿಂದ ನವೆಂಬರ್ 2025 ಈ 215 ಡಯಾಲಿಸಿಸ್ ಕೇಂದ್ರಗಳಲ್ಲಿ 7425 ರೋಗಿಗಳಿಗೆ ಒಟ್ಟು 5.24 ಲಕ್ಷಕ್ಕೂ ಹೆಚ್ಚು ಡಯಾಲಿಸಿಸ್ ಸೇವೆಗಳನ್ನು ನೀಡಲಾಗಿದೆ. 1155 ಡಯಾಲಿಸಿಸ್ ಯಂತ್ರಗಳ ಮೂಲಕ ಈ ಸೇವೆಗಳನ್ನು ಒದಗಿಸಲಾಗಿದೆ. ಇದು ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚವನ್ನು ಭರಿಸಲಾಗದ ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳಿಗೆ ದೊಡ್ಡ ಆರ್ಥಿಕ ನೆರವಾಗಿದೆ. ಸೊ ಈ ಯೋಜನೆಯ ಫಲಾನುಭವಿ ಜಯಮ್ಮ ಹೀಗೆ ಹೇಳ್ತಾರೆ. ಮೊದಲೆಲ್ಲ ಕಾಯಿಲೆ ಅಂತಂದ್ರೆ ವರ್ಷಕ್ಕೋ 3 ವರ್ಷಕ್ಕೋ ಬರ್ತಿತ್ತು. ಬರೋದು ಗೊತ್ತಾಗ್ತಾ ಇರಲಿಲ್ಲ, ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಆಸ್ಪತ್ರೆಗೆ ಹೋಗ್ತಾ ಇದ್ದಿದ್ದೆ ತೀರಾ ಅಪರೂಪ. ಆದ್ರೆ ಈಗ ಬೆಳಗಾದ್ರೆ ಸಂಜೆ ಆದ್ರೆ ಯಾವಾಗ್ಲೂ ರೋಗದಲ್ಲೇ ಇರೋ ಹಂಗಾಗಿದೆ. ಸೊ ಇವಾಗಿರೋ ಕಾಯಿಲೆಗಳು ನಮ್ಮೊಳಗಿವೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಒಳಗಿದ್ಕೊಂಡು ಝಾಡಿಸತ್ತೆ. ಆಸ್ಪತ್ರೆಗೆ ಹೋದ್ಮೇಲೆ ಇಂಥದ್ದೊಂದು ಕಾಯಿಲೆ ಇದೆ ಅನ್ನೋದು ತಿಳಿಯತ್ತೆ. ಇನ್ನು ಔಷಧಿ ತಗೊಳ್ಳೋದು ಇನ್ನೊಂದ್ ತರ ಸರ್ಕಸ್ಸು. ಒಂದೊಂದ್ ಸರಿ ಅಂತೂ ಕಾಯಿಲೆ ಇದ್ರೂ ಆಸ್ಪತ್ರೆ ಕಡೆ ಹೋಗೋಕೆ ಮನ್ಸಾಗೋದಿಲ್ಲ. ಎಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿ ಹೆದರ್ಸ್ತಾರೋ ಅಂತ. ಸೊ ಇಂಥ ಟೈಮ್ನಲ್ಲಿ ಅವರೇ ಬಂದು ಚೆಕ್ ಮಾಡಿ ಫ್ರೀಯಾಗಿ ಮೆಡಿಸನ್ನು ಕೊಟ್ಟು ಹೋಗುವಂತ ಈ ಯೋಜನೆ ಬಂದಿದೆ. ಸೊ BP, ಶುಗರ್ಗೆಲ್ಲ 3 ಹೊತ್ತು ಆಸ್ಪತ್ರೆಗೆ ಹೋಗೋಕ್ ಆಗ್ತಾ ಇರ್ಲಿಲ್ಲ. ಈಗ ಅವರೇ ವಾರಕ್ಕೆ 4 ದಿನ ಬಂದು ಚೆಕ್ ಮಾಡ್ತಾರೆ. ರೋಗ ದೊಡ್ಡದಿದ್ರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಅಲ್ಲದೆ ದಾರಿಲಿ ಹೋಗುವಾಗ ಹೆಂಗಿದ್ದೀರಾ, ಮಾತ್ರೆ ಕೆಲಸ ಮಾಡ್ತಾವ ಅಥವಾ ಮೆಡಿಸಿನ್ ಖಾಲಿ ಆಯ್ತಾ, ಬೇಕಾ ಅಂತಾನು ಆಶಾ ಕಾರ್ಯಕರ್ತೆಯರು ವಿಚಾರಿಸ್ತಾರೆ. ಇದರಿಂದ ಅರ್ಧ ತಲೆಭಾರ ಕಮ್ಮಿಯಾಗಿ ಮನಸ್ಸು, ದೇಹ ಎರಡೂ ಹಗುರ ಅಂತ ಅನಿಸ್ತಾ ಇದೆ. ಸರ್ಕಾರಗಳು ಏನೇನೋ ಯೋಜನೆಗಳನ್ನ ತರ್ತಾ ಇದ್ದಾವೆ. ಅದರಲ್ಲಿ ಎಷ್ಟೊಂದು ನಮಗೆ ಗೊತ್ತು ಸಹ ಆಗೋದಿಲ್ಲ. ಆದ್ರೆ ಈ ಯೋಜನೆಯಿಂದ ನಮ್ಮಂತ ಜನಕ್ಕೆ ಬಹಳ ಉಪಯೋಗ ಆಗ್ತದೆ. ಸರ್ಕಾರಕ್ಕೊಂದು ದೊಡ್ಡ ನಮಸ್ಕಾರ. ದುಡ್ಡು ಕೊಟ್ಟು ಅಕ್ಕಿನೂ ಫ್ರೀಯಾಗಿ ಕೊಡ್ತಿರೋ ಸಿದ್ದರಾಮಯ್ಯ ಈಗ ಮೆಡಿಸನ್ ಅನ್ನು ಫ್ರೀಯಾಗಿ ಅದು ಮನೆ ಬಾಗಿಲಿಗೆ ಕೊಡೋ ಹಂಗ್ ಮಾಡವ್ರೆ. ಅವ್ರಿಗೆ ಇನ್ನೊಂದು ನಮಸ್ಕಾರ ಅಂತ ಹೇಳ್ತಾರೆ. ಇನ್ನು ಆಶಾ ಕಾರ್ಯಕರ್ತೆಯರಂಥ ನೆಲಮಟ್ಟದ ಆರೋಗ್ಯ ಯೋಧರ ಮೂಲಕ ಜಾರಿಯಾಗ್ತಾ ಇರುವಂತಹ ಈ ಯೋಜನೆ ಸರ್ಕಾರದ ಮೇಲಿನ ಜನರ ವಿಶ್ವಾಸವನ್ನ ಗಟ್ಟಿಗೊಳಿಸ್ತಾ ಇದೆ. ಸಾವಿರಾರು ಫಲಾನುಭವಿಗಳ ಬದುಕಿನ ಅನುಭವಗಳಲ್ಲೇ ಇದರ ಯಶಸ್ಸು ಸ್ಪಷ್ಟವಾಗಿ ಗೋಚರಿಸುತ್ತೆ. ಸಮಯಕ್ಕೆ ಸರಿಯಾದ ತಪಾಸಣೆ, ನಿರಂತರ ಅನುಸರಣೆ ಮತ್ತು ಉಚಿತ ಚಿಕಿತ್ಸೆ ಆರೋಗ್ಯವನ್ನ ಮಾತ್ರ ಅಲ್ಲ, ಮನಸ್ಸಿನ ಭಾರವನ್ನು ಇಳಿಸಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಗುಣಮಟ್ಟ, ನಿರಂತರತೆ ಮತ್ತು ವ್ಯಾಪ್ತಿಯನ್ನ ಇನ್ನಷ್ಟು ಬಲಪಡಿಸಿದ್ರೆ ಕರ್ನಾಟಕ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ದೇಶಕ್ಕೆ ಮಾದರಿಯಾಗುವ ಸಾಧ್ಯತೆ ಇದೆ. ರೋಗ ಬಂದ್ಮೇಲೆ ಚಿಕಿತ್ಸೆ ಅನ್ನೋ ಹಳೆಯ ದೃಷ್ಟಿಕೋನದಿಂದ ಹೊರಬಂದು ರೋಗ ಬರುವ ಮುನ್ನ ಎಚ್ಚರಿಕೆ ಅನ್ನೋ ಹೊಸ ಆರೋಗ್ಯ ಸಂಸ್ಕೃತಿಯನ್ನ ಕಟ್ಟುವ ದಿಕ್ಕಿನಲ್ಲಿ ಗೃಹ ಆರೋಗ್ಯ ಯೋಜನೆ ಇಡ್ತಾ ಇರುವಂತಹ ಹೆಜ್ಜೆ ನಿಸ್ಸಂದೇಹವಾಗಿ ಕಾಲಘಟ್ಟದ ಅವಶ್ಯಕತೆ ಮತ್ತು ಜನಪರ ಆಡಳಿತದ ಪ್ರತೀಕವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.